ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿನ ಕಡುಬನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ನಾನು ಇಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್, ಇದು ಸಬ್ಬಸಿಗೆ ಸೊಪ್ಪನ್ನು. ನೆಕ್ಸ್ಟ್ ಕರಿಬೇವು, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯನ್ನು ಈ ರೀತಿ ಸಣ್ಣದಾಗಿ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಸ್ಪೂನ್ ಕಡಲೆಬೇಳೆಯನ್ನು 2 ತಾಸು ಮುಂಚೆನೇ ನೆನೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮಸಾಲೆಗೆ ಬೇಕಾಗಿರುವಂಥ ಸಾಮಾನುಗಳು ಯಾವ್ಯಾವು ಅಂದರೆ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಹಬೀಜ, 4 ಒಣ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇಲ್ಲಿ 4 ಕಪ್ಪಿನಷ್ಟು ನಾನು ಜೋಳದ ಹಿಟ್ಟನ್ನು ಜರಡಿ ಹಿಡಿದಿಟ್ಕೊಂಡಿದ್ದೀನಿ. ಇದರ ಅರ್ಧದಷ್ಟು ನಾನು ಬಿಸಿ ನೀರಲ್ಲಿ ಹಾಕಿ ಜಿಗಿಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದ ಅರ್ಧ ಹಿಟ್ಟನ್ನು ನಾನು ಜಿಗಿಟಿಗೆ ಹಾಕಿ ನಾದ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಸೊ ಇವಾಗ ಇವನ್ನೆಲ್ಲ ಹುರ್ಕೊಳ್ಳೋಣ ಬನ್ನಿ. ಕಡಲೆಬೇಳೆ, ಬೀಜ, ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟು ಇವಾಗ ಜೀರಿಗೆನ ಹಾಕ್ಕೋತೀನಿ. ಜೀರಿಗೆನ ಇದೆಲ್ಲ ಹುರಿದಾದ್ಮೇಲೆ ಎದಕ್ಕೆ ಹಾಕ್ಕೊಂಡೆ ಅಂದರೆ ಜೀರಿಗೆ ಸ್ವಲ್ಪ ಬೇಗ ಹುರಿಯುತ್ತಲ್ವಾ, ಬೇಗ ಫ್ರೈ ಆಗೋದ್ರಿಂದ ಜೀರಿಗೆನ ಆಮೇಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ 4 ಒಣ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಇದು ಇವಾಗ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಹುರಿದು ಇಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡು. ನೋಡಿ, ಇವಾಗ ಹುರಿದು ಇಟ್ಕೊಂಡ ಸಾಮಾನೆಲ್ಲ ನಾನು ಮಿಕ್ಸಿ ಮಾಡಿದ್ದೀನಿ. ಈ ಥರ ಪೌಡ್ರ್ ಆಗಿದೆ. ಇವಾಗ ನಾನು ಜಿಗಿಟಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಫ್ರೆಂಡ್ಸ್, ಜಿಗಿಟ್ ಮಾಡ್ಕೊಳ್ಳಿಕ್ಕೆ. ನೋಡಿ, ಇವಾಗ ಹುರಿದಿಟ್ಕೊಂಡ ಸಾಮಾನೆಲ್ಲ ನಾನು ಮಿಕ್ಸಿ ಮಾಡಿದ್ದೀನಿ. ಈ ಥರ ಪೌಡ್ರ್ ಆಗಿದೆ. ಇದನ್ನು ನಾನು ಜಿಗಿಟಿಗೆ ನೀರು ಇಟ್ಕೊಂಡಿದ್ನಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೆಸರು ಕುದೀತಾ ಇದೆ. ಇವಾಗ ನಾನು ಇದಕ್ಕೆ 1 ಕಪ್ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಿಗುಟು ಈ ಥರ ಆಗಿದೆ ನೋಡಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು 2 ನಿಮಿಷದಷ್ಟು ಹಾಗೆ ಬಿಟ್ಬಿಡಬೇಕು. ಯಾಕಂದರೆ ಅದು ಉಗಾಕ ಬೇಯುತ್ತೆ ಫ್ರೆಂಡ್ಸ್. ಅದು ಉಗಿಗೇನೆ ಬೇಯಿದ್ರೆ ಅದೇನಾಗುತ್ತೆ, ಸ್ವಲ್ಪ ನೈಸಾಗಿ ಬರುತ್ತೆ ಕಡುಬು. ಇವಾಗ ನಾನು ಈ ಜಿಗಿಟಿಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ತಾ ಇದ್ದೀನಿ.
ಉಳಿದ ಎಲ್ಲ ಹೆಚ್ಕೊಂಡಿದ್ದ ಸಾಮಾನುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಚ್ಚಿಟ್ಟಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಗೆ ಸಬ್ಬಸಿಗೆ ಸೊಪ್ಪು ಎಲ್ಲನೂ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟಿಗೆ ಹಾಕಿ ಒಂದು ಚಮಚ ಎಣ್ಣೆ ಕೂಡ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ. ಇವಾಗ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಈ ಥರ ಹಿಟ್ಟು ರೆಡಿ ಆಗಿದೆ. ಇದನ್ನು ನಾವು ಸ್ವಲ್ಪ ಹಿಟ್ಟನ್ನು ಈ ಥರ ಇಷ್ಟಿಷ್ಟ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಮಗೆ ಬೇಕಾಗಿರೋ ಶೇಪನ್ನು ಕೊಡಬೇಕಾಗುತ್ತೆ. ಇಷ್ಟು ಹಿಟ್ಟಿಗೆ ಶೇಪನ್ನು ಕೊಟ್ಟು ನಾವು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇದನ್ನು 10ರಿಂದ 15 ನಿಮಿಷ ಬೇಯಿಸಬೇಕಾಗತ್ತೆ. ನೋಡಿ, ಇವಾಗ ನಮಗೆ ಬೇಕಾಗಿರೋ ಶೇಪನ್ನು ಕೊಟ್ಕೊಳ್ಳೋಣ. ನಾವು ಈ ಥರ ಮಾಡ್ತಾ ಇದ್ದೀನಿ. ನಾನು ಈ ಥರ ಮಾಡಿಕೊಂಡು ಇದನ್ನು ಇಡ್ಲಿ ಪಾತ್ರೆಯಲ್ಲಿ 10ರಿಂದ 15 ನಿಮಿಷದವರೆಗೆ ನಾನು ಬೇಯಿಸ್ಕೊತೀನಿ. ಇದನ್ನು ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ, ಒಣ ಮೆಣಸಿನ್ಕಾಯ್ದು ಅದ್ರ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇಕಾಗಿರೋ ಸೈಜಲ್ಲಿ ನಾವು ಮಾಡ್ಕೋಬೋದು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತಿನ್ನಲಿಕ್ಕೆ. ಜೋಳದ ಹಿಟ್ಟಿನ ಕಡುಬು. ನಿಮಗೆ ಇನ್ನೂ ಒಂದು ಶೇಪ್ ತೋರಿಸ್ತೀನಿ ನೋಡಿ. ಈ ಥರ ಕೂಡ ಮಾಡ್ಕೋಬೋದು. ಬಟ್ಲದ ಆಕಾರದಲ್ಲಿ ಮಾಡ್ಕೋಬೋದು. ಬಟ್ಲದ ಆಕಾರದಲ್ಲಿ ಕೂಡ ಮಾಡಿ ನಾವು ಬೇಯಿಸ್ಕೋಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ನೀವು ಆ ಥರ ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಶೇಪ್ ಅಂದರೆ ನೀವು ಹೀಗೆ ಸುಮ್ಮನೆ ಈ ಥರ ಕಾಯಿನ್ ಸ್ವಲ್ಪ ತೆಳ್ಳಗಾಗಿರ್ಬೇಕು, ಯಾಕಂದರೆ ಚೆನ್ನಾಗಿ ಬೇಯುತ್ತೆ. ದಪ್ಪ ಆದಂಗೆಲ್ಲ ಅಂತಂದರೆ ಈ ಥರನೂ ಮಾಡ್ಕೋಬೋದು. ನನ್ನ ಮಕ್ಕಳು ಹೆಚ್ಚಾಗಿ ಕುರ್ಕುರೆ ಶೇಪನ್ನು ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಆ ಥರ ಮತ್ತು ಬಟ್ಲ ಥರ ಇಷ್ಟಪಡ್ತಾರೆ. ಇವಾಗ ಈ ಥರ ಶೇಪ್ ಮಾಡಿಟ್ಕೊಂಡಿದ್ದೀನಲ್ವಾ ಹಿಟ್ಟನ್ನು, ಅದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ನಾನು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 10ರಿಂದ 15 ನಿಮಿಷದವರೆಗೆ ಬೇಯಿಸಿ ತೆಗಿಬೇಕು ಫ್ರೆಂಡ್ಸ್. ಆಮೇಲೆ ಅದನ್ನು ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಹಾಕಿ 15 ನಿಮಿಷ ಬೇಯಿಸಿ ತೆಗೆದ ನಂತರ ಈ ಥರ ಬಂದಿದ್ದಾವೆ. ಇವೇ ನೋಡಿ ಫ್ರೆಂಡ್ಸ್, ಜೋಳದ ಕಡುಬು. ಸೊ ಫೈನಲಿ ಜೋಳದ ಕಡುಬು ರೆಡಿ. ಚೆನ್ನಾಗಿ ಬೆಂದಿರಬೇಕು ಫ್ರೆಂಡ್ಸ್. ಇವು ನೋಡಿ, ಜೋಳದ ಕಡುಬನ್ನು ಮಾಡಲಿಕ್ಕೆ ಸ್ವಲ್ಪ ಲೆಂದಿ ಪ್ರೋಸೆಸ್ ಆದ್ರೂ ತಿನ್ನಲಿಕ್ಕೆ ಮಾತ್ರ ತುಂಬ ರುಚಿಕರವಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.